ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಬೇಕಾದಷ್ಟು IPOಗಳು ಮಾರುಕಟ್ಟೆಗೆ ಬರ್ತಾ ಇದ್ದಾವೆ. ಹಲವಾರು IPOಗಳು ಈಗಾಗಲೇ ಸಕ್ಸಸ್ಫುಲ್ ಆಗಿ ಡೆಬ್ಯೂ ಮಾಡಿದ್ದಾವೆ ಮತ್ತು ಬೇಕಾದಷ್ಟು ಪ್ರೀಮಿಯಮನ್ನು ಕಂಡುಕೊಂಡಿದ್ದಾವೆ. ಅಲ್ಲದೆ ಬುಲ್ ಮಾರ್ಕೆಟ್ ಕಂಟಿನ್ಯೂ ಆಗ್ತಾ ಇರೋದ್ರಿಂದಾಗಿ ಕಂಪನಿಗಳಿಗೆ ಒಂದು ವಿಶ್ವಾಸ ಏನಿದೆ ಅಂತಂದರೆ, ನಮ್ಮ IPOವನ್ನು ಈಗ ತೆಗೆದುಕೊಂಡು ಬಂದರೆ ಒಳ್ಳೆಯ ಸಬ್ಸ್ಕ್ರಿಪ್ಷನು ಆಗುತ್ತೆ, ಒಳ್ಳೆಯ ಪ್ರೀಮಿಯಮು ಸಿಗುತ್ತೆ. ಈಗ ಮುಂದಿನ IPO ಬಗ್ಗೆ ಮಾತಾಡ್ತಿದ್ದೇನೆ. ಸಂಪೂರ್ಣವಾಗಿ ನೋಡಿ, ಹಣ ರೆಡಿ ಮಾಡಿಟ್ಕೊಳ್ಳಿ. ಇವತ್ತು ಶುಕ್ರವಾರ, ಸೋಮವಾರ IPO ಸ್ಟಾರ್ಟ್ ಆಗ್ತಾ ಇದೆ. easemytrip.com ಈಸಿ ಟ್ರಿಪ್ ಪ್ಲಾನರ್ಸ್ ಲಿಮಿಟೆಡ್ IPO ಸ್ಟಾರ್ಟ್ ಆಗಿದ್ದು 2008ರಲ್ಲಿ. ನಿಶಾಂತ್ ಪಿಟ್ಟಿ, ರಿಕಾಂತ್ ಪಿಟ್ಟಿ, ಪ್ರಶಾಂತ್ ಪಿಟ್ಟಿ. ಇದು ಎರಡನೆಯ ಲಾರ್ಜೆಸ್ಟ್ ಕಂಪನಿ ಈ ಟ್ರಾವೆಲ್ ಏಜೆನ್ಸಿಲಿರುವಂಥದ್ದು. ಗ್ರಾಸ್ ರೆವಿನ್ಯೂನ ಲೆಕ್ಕಕ್ಕೆ ತಗೊಂಡ್ರೆ ಇವರು ಏರ್ಲೈನ್ ಟಿಕೆಟು, ರೈಲ್ವೆ ಟಿಕೆಟು, ಬಸ್ ಟಿಕೆಟು, ಟ್ಯಾಕ್ಸಿಗಳು, ಹಾಲಿಡೇ ಪ್ಯಾಕೇಜ್ಗಳು ಮತ್ತು ಹೋಟೆಲ್ಗಳನ್ನು ಜನರಿಗೆ ಒದಗಿಸಿ ಕೊಡ್ತಾರೆ. ಅಲ್ಲದೆ ಇವರು ಟ್ರಾವೆಲ್ ಇನ್ಶೂರೆನ್ಸು, ವೀಸಾ ಪ್ರೊಸೆಸಿಂಗನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವುದರ ಮುಖಾಂತರ ಅಂತಂದರೆ easemytrip.com ವೆಬ್ಸೈಟು ಮತ್ತು easemytrip ಮೊಬೈಲ್ ಆ್ಯಪ್ಗಳ ಮುಖಾಂತರ. ಈಸ್ ಟ್ರಿಪ್ ಪ್ಲ್ಯಾನರ್ಸ್ ಇದಾರಲ್ಲ, ಅವರ ಗ್ರೋತ್ ಸ್ಟೋರಿ, ಅವ್ರು ಹೇಗೆ ಇಂಪ್ರೂವ್ ಆಗಿದ್ದಾರೆ ಅದರ ಒಂದು ಝಲಕ್ಕನ್ನು ಕೊಡ್ತಾ ಇದ್ದೇವೆ. ಸ್ಟಾರ್ಟ್ ಆಗಿದ್ದು 2008ರಲ್ಲಿ. ಆವಾಗ ಬಿಸ್ನೆಸ್ ಟು ಬಿಸ್ನೆಸ್ ಮತ್ತು ಬಿಸ್ನೆಸ್ ಟು ಕಸ್ಟಮರ್ಸ್ ಆ ಥರ ತಗೊಂಬಂದಿದ್ರು. ಆಮೇಲೆ ತಮ್ಮ ಡಿಸ್ಟ್ರಿಬ್ಯೂಷನ್ ಚಾನಲನ್ನು ಇಂಪ್ರೂವ್ ಮಾಡಿಕೊಂಡು ಟ್ರಾವೆಲ್ ಏಜೆಂಟ್ಗಳಿಗೆ ಇಡೀ ಇಂಡಿಯಾದಲ್ಲಿ ಮತ್ತು ಆಲ್ ಓವರ್ ದ ವರ್ಲ್ಡು ತಮ್ಮ ವೆಬ್ಸೈಟ್ಗಳ ಮುಖಾಂತರ ಏರ್ಲೈನ್ ಟಿಕೆಟ್ಗಳನ್ನು ಆಫ್ಲೈನ್ ಆಗಿ ಬುಕ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ರು. 2011ರಲ್ಲಿ ಇವರು ಬಿಸ್ನೆಸ್ ಟು ಕಸ್ಟಮರ್ ಸೆಗ್ಮೆಂಟಿಗೆ ಬಂದರು. ಆಮೇಲೆ ಮಿಡಲ್ ಕ್ಲಾಸ್ನವರಿಗೆ ಟ್ರಾವೆಲ್ ರಿಕ್ವೈರ್ಮೆಂಟಿಗೆ ಬೇಕಾದಂಥ ಟಿಕೆಟ್ಗಳನ್ನು ಒದಗಿಸಿಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. 2012ರಲ್ಲಿ ಇಂಟರ್ನ್ಯಾಷನಲ್ ಫ್ಲೈಟ್ ಬುಕ್ಕಿಂಗ್ಗಳನ್ನು ಸ್ಟಾರ್ಟ್ ಮಾಡಿದರು. 2013ರಲ್ಲಿ ಇವರು ಬಿಸ್ನೆಸ್ ಟು ಎಂಟರ್ಪ್ರೈಸನ್ನು ಸ್ಟಾರ್ಟ್ ಮಾಡಿದ್ರು. ಅಂತಂದರೆ ಕಾರ್ಪೊರೇಟ್ ಕಂಪನಿಗಳಿಗೆ ಹೋಟೆಲ್ ಬುಕ್ಕಿಂಗು, ಹಾಲಿಡೇ ಪ್ಯಾಕೇಜ್ಗಳನ್ನು ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. 2018ರಲ್ಲಿ ಕಂಪನಿ ಟ್ರಾವೆಲ್ ಇನ್ಶೂರೆನ್ಸನ್ನು ಇಂಟ್ರೊಡ್ಯೂಸ್ ಮಾಡಿದರು ಮತ್ತು IRCTC ವೆಬ್ಸೈಟ್ ಮುಖಾಂತರ ಟ್ರೈನ್ ಟಿಕೆಟ್ಗಳನ್ನು ಬುಕ್ ಮಾಡಲಿಕ್ಕೆ ಜನರಿಗೆ ಸೌಲಭ್ಯವನ್ನು ಒದಗಿಸಿಕೊಟ್ಟವು. ಈ ಕಂಪನಿಯ ಬಗ್ಗೆ ಮತ್ತಷ್ಟು ಮಾಹಿತಿ: 96 ಲಕ್ಷ ರಿಜಿಸ್ಟರ್ಡ್ ಕಸ್ಟಮರ್ಸ್ ಇದ್ದಾರೆ, 60,000 ಟ್ರಾವೆಲ್ ಏಜೆಂಟ್ಸ್ ಇದ್ದಾರೆ ಮತ್ತು ಇವರ ಆಫೀಸು ನೋಯ್ಡಾ, ಬೆಂಗಳೂರು, ಮುಂಬೈ, ಹೈದರಾಬಾದಲ್ಲಿದೆ. ಫಾರಿನ್ನಲ್ಲಿ ಸಿಂಗಾಪುರ್, ದುಬೈ, ಮಾಲ್ಡಿವ್ಸ್, ಬ್ಯಾಂಕಾಕ್ನಲ್ಲಿ ಕೂಡ ಇವರ ಆಫೀಸ್ ಇದೆ. ಇದು ಈಸಿ ಟ್ರಿಪ್ ಅವರ ವೆಬ್ಸೈಟ್. ಈಗ ಫೈನಾನ್ಷಿಯಲ್ಸ್ಗೆ ಬರ್ತಾ ಇದ್ದೇನೆ. ಯಾಕಂದರೆ ಫೈನಾನ್ಷಿಯಲ್ಸನ್ನು ನೋಡದೆ ಯಾರೂ ಕೂಡ IPOಗೆ ಅಪ್ಲಿಕೇಶನ್ ಹಾಕಬಾರ್ದು. 31ನೇ ತಾರೀಕು ಮಾರ್ಚು 2018 113.57 ಟೋಟಲ್ ರೆವಿನ್ಯೂ. ಪ್ರಾಫಿಟ್ ಆಗಿದ್ದು ಕೇವಲ 0.03 crores. 31ನೇ ತಾರೀಕು ಮಾರ್ಚು 19ರಲ್ಲಿ 151.11 ಕೋಟಿ ಟರ್ನೋವರು, 23.99 ಕೋಟಿ ಪ್ರಾಫಿಟು. ಹಾಗೂ 2020ರಲ್ಲಿ ತುಂಬ ಇಂಪ್ರೂವ್ಮೆಂಟ್ ಕಂಡು 179.72 ಕೋಟಿ ರೆವಿನ್ಯೂವನ್ನು ಮಾಡಿದ್ರು. ಅದರಲ್ಲಿ 34.65 ಕೋಟಿ ಪ್ರಾಫಿಟನ್ನು ಮಾಡಿಕೊಂಡ್ರು. ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಕಂಪನಿಯಲ್ಲಿ ಪ್ರಾಫಿಟ್ ಮಾರ್ಜಿನ್ ತುಂಬ ಜಾಸ್ತಿ, ಬೇರೆ ಕಂಪನಿಗಳೊಡನೆ ಹೋಲಿಕೆ ಮಾಡಿದ್ದಾರೆ. ಈ ಕಂಪನಿಯ ಸ್ಟ್ರೆಂತ್ ಏನಿದೆ? ಯಾಕಂತಂದರೆ ಸ್ಟ್ರೆಂತನ್ನು ನೋಡದೆ ಯಾರೂ IPOಗೆ ಅಪ್ಲಿಕೇಶನ್ ಹಾಕಬಾರ್ದು. ಮೊದಲನೆಯದು, ಇದು ಲೀಡಿಂಗ್ ಆನ್ಲೈನ್ ಟ್ರಾವೆಲ್ ಏಜೆನ್ಸಿ ಇನ್ ಇಂಡಿಯಾ. ಎರಡನೆಯದು, ಒಳ್ಳೆಯ ಬ್ರ್ಯಾಂಡ್ ನೇಮ್ ಇದೆ ಮತ್ತು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದೆ. ಮೂರನೆಯದು, ಅವರ ಕಂಪನಿಯಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ರೆಡಿ ಮಾಡಿಟ್ಟಿದ್ದಾರೆ. ನಾಲ್ಕನೆಯದು, ಲೋಯೆಸ್ಟ್ ಮಾರ್ಕೆಟಿಂಗ್ ಕಾಸ್ಟು. ನಾನು ಆಗಲೇ ಹೇಳಿದಾಗೆ 180 ಕೋಟಿಯಲ್ಲಿ ಅಪ್ರಾಕ್ಸಿಮೇಟ್ 35 ಕೋಟಿ ಪ್ರಾಫಿಟ್ ಅಂತಂದರೆ ಬಹಳ ಒಳ್ಳೆಯ ಪ್ರಾಫಿಟ್ ಆಯಿತು. ರಿಸ್ಕು, ಕಂಪನಿಯವರು ಟ್ರಾವೆಲ್ ರಿಲೇಟೆಡ್ ಪ್ರಾಡಕ್ಟ್ಸ್ ಮತ್ತು ಸರ್ವಿಸನ್ನು ಮಾರ್ತಾ ಇದ್ದಾರೆ.
ಅಕಸ್ಮಾತ್ ಏನಾದರೂ ಈ ಪ್ಯಾಂಡಮಿಕ್ಕು ಕೊರೋನಾ ಬಂತಲ್ಲ, ಆ ಥರ ಏನಾದರೂ ಸಿಚುವೇಶನ್ ಮುಂದಿನ ದಿನಗಳಲ್ಲಿ ಬಂದರೆ ಪುನಃ ಇವರ ಬಿಸ್ನೆಸ್ಸಿಗೆ ಪೆಟ್ಟು ಬೀಳುವ ಎಲ್ಲ ಲಕ್ಷಣಗಳು ಇದ್ದಾವೆ. ಎರಡನೆಯದು, ಇವರ ಮೇಜರ್ ಬಿಸ್ನೆಸ್ ಏನು ಅಂತಂದರೆ ಏರ್ಲೈನ್ ಟಿಕೆಟ್ಗಳನ್ನು ಮಾರುವುದು. ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಏರ್ಲೈನ್ ಕಂಪನಿಯವರು ತಮ್ಮ ವೆಬ್ಸೈಟ್ಗಳನ್ನು ತುಂಬ ಜನಪ್ರಿಯಗೊಳಿಸಿ ಅದರಿಂದಲೇ ತಮ್ಮ ಟಿಕೆಟ್ಗಳನ್ನು ಮಾರ್ತಾರೆ ಅಂತಾದರೆ ಜನ ಈ ಪ್ಲ್ಯಾಟ್ಫಾರ್ಮಿಂದ ಟಿಕೆಟ್ಗಳನ್ನು ಖರೀದಿ ಮಾಡುವ ಬದಲು ಅಲ್ಲಿಗೆ ಶಿಫ್ಟ್ ಆಗ್ಬೋದು. ಮೂರನೆಯದ್ದು, ಹಾಲಿಡೇ ಪ್ಯಾಕೇಜು ರೈಲ್ವೆ ಟಿಕೆಟ್ ಬುಕ್ಕಿಂಗ್ನಲ್ಲಿ ಇವರು ಮೊನ್ನೆ ಎಂಟರ್ ಆಗಿರೋದು, ಈಗ ರೀಸೆಂಟಾಗಿ ಎಂಟರ್ ಆಗಿರೋದು, ಅದರಿಂದಾಗಿ ಅವರಿಗೆ ಸ್ವಲ್ಪ ರಿಸ್ಕ್ ಇದೆ. ನಾಲ್ಕನೆಯದ್ದು, ಕಸ್ಟಮರ್ ಸರ್ವಿಸ್ನಲ್ಲಿ ಪ್ರಾಡಕ್ಟ್ಸ್ನಲ್ಲಿ ಇದರೆಲ್ಲ ಮಿಸ್ ಹ್ಯಾಂಡ್ಲಿಂಗ್ ಎಲ್ಲ ಆಗಿ ಕಸ್ಟಮರ್ ಕಂಪ್ಲೇಂಟ್ಗಳು ಬಂದರೆ ಮತ್ತು ಬ್ರ್ಯಾಂಡ್ ಇಮೇಜ್ ಸಫರ್ ಆಗಿ ಮುಂದಿನ ದಿನಗಳಲ್ಲಿ ಪ್ರಾಫಿಟ್ ಕಮ್ಮಿ ಆಗಬಹುದು. ಇವು ರಿಸ್ಕ್ ಫ್ಯಾಕ್ಟ್ರಿಗಳು, ಆಗಲೇಬೇಕಂತ ಗ್ಯಾರಂಟಿ ಇಲ್ಲ. ಬೇರೆ ಕಂಪನಿಗಳೊಡನೆ ಹೋಲಿಕೆ ಮಾಡಿದರೆ ಸದ್ಯಕ್ಕೆ ಭಾರತದಲ್ಲಿ ಈ ಸೆಕ್ಟರ್ನಲ್ಲಿ ಯಾರೂ ಕೂಡ ಇವರ ಕಾಂಪಿಟೇಟರ್ಸ್ ಕಾಣ್ತಾ ಇಲ್ಲ. ಆದರೆ ಅಮೆರಿಕದಲ್ಲಿ ಮೇಕ್ ಮೈ ಟ್ರಿಪ್ಪು 2010ರಲ್ಲಿ ಲಿಸ್ಟ್ ಆಯಿತು. ಯಾತ್ರಾ ಅದು ಕೂಡ 2016ರಲ್ಲಿ ನ್ಯಾಸ್ಡ್ಯಾಕಲ್ಲಿ ಲಿಸ್ಟ್ ಆಯಿತು. ಭಾರತದಲ್ಲಿ ಮೇಕ್ ಮೈ ಟ್ರಿಪ್ ಅವರು ಇನ್ನೂ ಕೂಡ ತಮ್ಮ ಕಂಪನಿಯನ್ನು ಲಿಸ್ಟ್ ಮಾಡಿಲ್ಲ. ಈ IPO ತಂದ ಉದ್ದೇಶ ಏನು ಅಂತಂದರೆ ತಮ್ಮ ಕಂಪನಿಯನ್ನು ಎದ್ದು ಕಾಣುವಂತೆ ಮಾಡುವುದು ಮತ್ತು ಈಗಾಗಲೇ ತಮ್ಮ ಕಂಪನಿಗೆ ಕೊಟ್ಟಂಥ ಹೂಡಿಕೆದಾರರಿಗೆ ಒಂದು ಒಳ್ಳೆಯ ರಿಟರ್ನ್ಸನ್ನು ವಾಪಸ್ ಕೊಡಲಿಕ್ಕೆ. IPOಗೆ ಬಂದ ಈ ಕಂಪನಿಯ ಮುಖಬೆಲೆ ಕೇವಲ ₹2. ಇಶ್ಯೂ ಪ್ರೈಸು 186ರಿಂದ 187 ಮತ್ತು GMP 150ರಿಂದ 170. ಇವತ್ತಿನ ಮಟ್ಟಿಗೆ 80ರಿಂದ 90% ಅಬೌವ್ ದ ಇಶ್ಯೂ ಪ್ರೈಸು ಮತ್ತು 337ರಿಂದ 357ರವರೆಗೆ ಇದು ಮಾರ್ಕೆಟಲ್ಲಿ ಲಿಸ್ಟ್ ಆಗುವಂಥ ಸಂಭವಗಳು ಇವತ್ತಿನ ಮಟ್ಟಿಗೆ ಕಾಣಿಸ್ತಾ ಇದೆ. IPO ಸೈಜು 510 ಕೋಟಿ, ಫ್ರೆಶ್ ಇಶ್ಯೂ ಇಲ್ಲ ಮತ್ತು 510 ಕೋಟಿಯನ್ನು ಕೂಡ ಆಫರ್ ಫಾರ್ ಸೇಲ್ ಯಾರಿಗೆ ಅಂತಂದರೆ ಎಕ್ಸಿಸ್ಟಿಂಗ್ ಪ್ರಮೋಟರ್ಸ್ ಮತ್ತು ಇನ್ವೆಸ್ಟರ್ಸಿಗೆ. ಅಂತಂದರೆ ನಾವು ಕೊಟ್ಟ ಹಣ ಕಂಪನಿಯವರು ಬರೇ ಹಿಂದೆ ತೆಗೆದುಕೊಂಡ ಹಣವನ್ನು ವಾಪಸ್ ಕೊಡಲಿಕ್ಕೆ ಯೂಸ್ ಮಾಡ್ತಾರೆ ವಿನಃ ಹೊಸದಾಗಿ ಏನು ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಅಥವಾ ಬೇರೆ ಏನನ್ನು ಸ್ಟಾರ್ಟ್ ಮಾಡ್ತಾ ಇಲ್ಲ. ಒಂದು ಲಾಟು ಅಂತಂದರೆ 80 ಶೇರು ₹14,960 ನೀವು ಕಳಿಸ್ಬೇಕು. ಮ್ಯಾಕ್ಸಿಮಮ್ ನೀವು ಅಪ್ಲಿಕೇಶನ್ ಹಾಕೋದು 13 ಲಾಟುಗಳಿಗೆ 1040 ಶೇರು ₹1,94,480 ನೀವು ಅವರಿಗೆ ಕಟ್ಟಬೇಕು. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಹೇಗಿರುತ್ತೆ? IPO ಬರುವ ಮುಂಚೆ 100% ಶೇರುಗಳು ಪ್ರಮೋಟರ್ಸ್ ಹತ್ರ ಇದ್ದಾವೆ. IPO ಬಂದ ಮೇಲೆ ಡೈಲ್ಯೂಟ್ ಆದ ಮೇಲೆ ಪ್ರಮೋಟರ್ಸ್ ಹತ್ರ ಎಷ್ಟು ಉಳ್ಕೊಳ್ಳುತ್ತೆ ಅನ್ನುವ ಇನ್ಫಾರ್ಮೇಷನನ್ನು ಅವರು ಇನ್ನೂ ನಮಗೆ ಕೊಟ್ಟಿಲ್ಲ. IPOದಲ್ಲಿರೋ ಕೋಟಾ ಹೇಗಿದೆ? ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸಿಗೆ 75% ಕೊಡ್ತಾ ಇದ್ದಾರೆ, ರಿಟೇಲ್ ಇನ್ವೆಸ್ಟರ್ಸಿಗೆ ಕೇವಲ 10%, HNIಗಳಿಗೆ 15%. ಅಂತಂದರೆ ಈ ಇಶ್ಯೂ ಬಂದಾಗ ನಿಮಗೆ ಅಲಾಟ್ ಆಗುವಂಥ ಚಾನ್ಸಸ್ಸು ತುಂಬ ಕಮ್ಮಿ. IPO ಸ್ಟಾರ್ಟ್ ಆಗೋದು 8ನೇ ತಾರೀಕು ಮಾರ್ಚು, ಕ್ಲೋಸ್ ಆಗೋದು 10ನೇ ತಾರೀಕು ಮಾರ್ಚು, ಅಲಾಟ್ಮೆಂಟ್ ಆಗೋದು 16ನೇ ತಾರೀಕು ಮಾರ್ಚು, ರಿಫಂಡ್ಗಳನ್ನು ಕಳಿಸೋದು 17ನೇ ತಾರೀಕು ಮತ್ತು ಡಿಮೆಟ್ ಅಕೌಂಟಲ್ಲಿ ಕಾಣಿಸ್ಕೊಳ್ಳೋದು 18ನೇ ತಾರೀಕು ಮತ್ತು IPO ಶೇರುಗಳು ಲಿಸ್ಟ್ ಆಗೋದು 19ನೇ ತಾರೀಕು ಮಾರ್ಚು 2021. ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಮೊನ್ನೆ ಬಂದ ಕೆಲವು ಆಯ್ದ IPOಗಳ ಬಗೆಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ. ನುರೇಕಾ IPO ಬಂತು, ₹400ಗೆ ಮಾರ್ಕೊಂಡ್ರು, ಲಿಸ್ಟ್ ಆಗಿದ್ದು 635, ಹೈಯೆಸ್ಟು 747, ಇವತ್ತಿನ ರೇಟು 626, ಪ್ರಾಫಿಟ್ ಮಾಡಿಕೊಂಡದ್ದು ಇಶ್ಯೂ ಪ್ರೈಸ್ ಮೇಲೆ 57%. ರೈಲ್ಟೆಲ್ ಕಾರ್ಪೊರೇಷನ್ನು ₹94 ಇಶ್ಯೂ ಆಯಿತು, ₹109 ಲಿಸ್ಟಿಂಗ್ ಆಯಿತು, ಹೈಯೆಸ್ಟ್ ಪ್ರೈಸು 189 ಮತ್ತು ಕರೆಂಟ್ ಪ್ರೈಸು ಇವತ್ತಿಂದು 159 ಮತ್ತು 69% ಪ್ರಾಫಿಟ್ ಆಗಿದೆ. ಹೆರಂಬ ಇಂಡಸ್ಟ್ರೀಸು
627 ರೂಪಾಯಿಗೆ ಇಶ್ಯೂ ಆಗಿದ್ದು, ಲಿಸ್ಟ್ ಆಗಿದ್ದು 900 ರೂಪಾಯಿ, ಹೈಯೆಸ್ಟ್ ಪ್ರೈಸು 945, ಇವತ್ತಿನ ರೇಟು 812 ಮತ್ತು ಪ್ರಾಫಿಟ್ ಆಗಿದ್ದು ಒಂದು ಅಂದಾಜು 30% ಇಶ್ಯೂ ಪ್ರೈಸನ್ನು ಗಣನೆಗೆ ತೆಗೆದುಕೊಂಡಾಗ. ಇವತ್ತಿನ ಮಟ್ಟಿಗೆ ಈ ಕಂಪನಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ 80ರಿಂದ 90% ಇದೆ. ಅದರ ಅರ್ಥ ಏನು ಅಂತಂದರೆ, ಈ ಕಂಪನಿ ಲಿಸ್ಟ್ ಆಗುವಾಗ ಗ್ಯಾರಂಟಿಯಾಗಿ ಪ್ರಾಫಿಟಲ್ಲೇ ಲಿಸ್ಟ್ ಆಗುತ್ತೆ ಅಂತ ಖಾತ್ರಿ ಆಯಿತು. ಇನ್ನು ಮುಂದಿನ ದಿನಗಳಲ್ಲಿ ಈ ಗ್ರೇ ಮಾರ್ಕೆಟ್ ಪ್ರೀಮಿಯಮು ಮೇಲೆ ಕೆಳಗೆ ಹೋಗಬಹುದು. ಬುಲ್ ಮಾರ್ಕೆಟ್ ಕಂಟಿನ್ಯೂ ಆದರೆ ಇನ್ನೊಂದಷ್ಟು ಮೇಲೆ ಹೋಗ್ಬೋದು. ಅಕಸ್ಮಾತ್ ಮಾರುಕಟ್ಟೆ ಏನಾದರೂ ಭಯಂಕರವಾಗಿ ಕ್ರ್ಯಾಶ್ ಆದರೆ 80-90% ಇದ್ದಿದ್ದು ಇನ್ನೊಂದಷ್ಟು ಕಮ್ಮಿ ಆಗ್ಬೋದು. IPOನ ಮೊದಲ ದಿನ 8ನೇ ತಾರೀಕು ಮಾರ್ಚು ಸೋಮವಾರ. 9ನೇ ತಾರೀಕು ಮಾರ್ಚು ನಾವು ನಿಮ್ಮ ಪರವಾಗಿ ಮಾರುಕಟ್ಟೆಯಲ್ಲಿ ತಡಕಾಡಿ ಹುಡುಕಿ ಸಂಶೋಧನೆಯನ್ನು ನಡೆಸಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಆ ದಿನ ಎಷ್ಟಿದೆ ಮತ್ತು ಬೇರೆ ಏನಾದರೂ ಇನ್ಫಾರ್ಮೇಷನ್ ಈ IPO ಬಗ್ಗೆ ಇದೆಯಾ ಅಂತ ತಿಳ್ಕೊಂಡು 9ನೇ ತಾರೀಕು ಮಂಗಳವಾರ ಒಂದು 12 ಗಂಟೆಗೆ ಒಂದು ಸ್ಪೆಷಲ್ ವಿಡಿಯೋನ ಮಾಡ್ತೇವೆ. ಆವಾಗೆಲ್ಲ ಡೀಟೇಲ್ಸನ್ನು ಕೊಡ್ತೇವೆ. ಆ ಡೀಟೇಲ್ಸನ್ನು ನೋಡಿಕೊಂಡು ನೀವು 9ನೇ ತಾರೀಕು ಅಥವಾ 10ನೇ ತಾರೀಕು ಈ IPOಗೆ ಹಣವನ್ನು ಹಾಕಬೇಕಾ ಅಥವಾ ಬೇಡವಾ ಅಂತ ನಿಮ್ಮ ನಿರ್ಧಾರವನ್ನು ಕೈಗೊಳ್ಳಬಹುದು. ಆದರೆ ಒಂದಂತೂ ನಿಜ, ನಿಮ್ಮ ದುಡ್ಡನ್ನು ರೆಡಿ ಮಾಡಿಟ್ಕೊಳ್ಳಿ. ಹಾಕೋದೋ ಬೇಡವೋ ಆಮೇಲೆ ನಿರ್ಧಾರ ಮಾಡೋಣ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರಲ್ಲಿದ್ದರೆ ಇದೀಗ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ. ಮುಂದಿನ ಸತಿ ಡೈರೆಕ್ಟಾಗಿ ವಿಡಿಯೋಗಳು ನಿಮ್ಮ ಮೊಬೈಲಿಗೆ ಬರ್ತವೆ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಅಷ್ಟೇ ಅಲ್ಲ, ವಿಡಿಯೋದ ಇನ್ಫಾರ್ಮೇಷನ್ ಚೆನ್ನಾಗಿದ್ರೆ ಗುಡ್ ಅಂತ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಜಾಸ್ತಿ ಸೇವೆ ಕೊಡಲಿಕ್ಕೆ ನಮಗೆ ಹುಮ್ಮಸ್ಸು ಬರುತ್ತೆ. ಈ ವಿಡಿಯೋನ ಕನಿಷ್ಠ ಪಕ್ಷ ನಿಮ್ಮ ಎಲ್ಲ ಸ್ನೇಹಿತರಿಗೆ ಕಳಿಸ್ಕೊಟ್ರೆ ಅವರು ಕೂಡ ಹಣವನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಈ IPOಗೆ ಹಣ ಹಾಕಬೇಕೋ ಬೇಡೋ ಅಂತ ನಿರ್ಧಾರವನ್ನು ಕೈಗೊಳ್ಳಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.